ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ಬ್ಲೌಸ್ ವರ್ಕ್ ಗೈಸ್ ನಾವು ಅಪ್ಪನ್ನ ಲೂಟಿ ಮಾಡ್ತೀವಿ ಸಿಕ್ಕಾಕೊಂಡು. ಇದು ಹಾಫ್ ಅಂಡ್ ಹಾಫ್ ಸ್ಯಾರಿ. ಹಾಫ್ ಅಂಡ್ ಹಾಫ್ ಸ್ಯಾರಿ ಅಂದ್ರೆ ಅರ್ಧ ಹಿಂಗಿರ್ತದೆ ಅರ್ಧ ಹಂಗಿರ್ತದೆ. ಸಾಕಾಲಾಗಿ ಹೇಳಿದ್ರು ಹಾಫ್ ಅಂಡ್ ಹಾಫ್ ಸ್ಯಾರಿ ಅಂತ. ಅರ್ಧ ಈಗ ಅಲ್ಲ ಗೈಸ್ ನೋಡಿ, ಖಾಲಿ ಆಗಿದ್ದು ಬರೀ ಅದೊಂದೇ ರೋ. ಮನೇಲಿ ಇದೆರಡು ಇರೋ ಜಾಗನೇ ಬರೀ ಎಷ್ಟು ವಿಷಯ 2,51,000 2,51,000. ಇವಾಗ ಫುಲ್ ಎಲ್ಲ ಟೋಟಲ್ ಮಾಡು. ಆ ಇಡೀ ಬೀರಲ್ಲಿ ಏನೇನಿದೆ ಅದಷ್ಟು ಲೆಕ್ಕ ಹಾಕಿದ್ದೀವಿ. ಎಲ್ಲ ಲೆಕ್ಕ ಹಾಕಿದ ಮೇಲೆ ಬಂದಿದ್ದ ಬೆಲೆ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಎಷ್ಟೊಂದು ದಿವಸದಿಂದ ಹೇಳ್ಕೊಂಬಂದು ಎಲ್ಲರಿಗೂ ಕಾಯಿಸಿರೋದು ಒಂದು ವ್ಲಾಗು. ಏನಂದರೆ ತಮ್ಮನೇಲೆಲ್ಲ ನೋಡಿರ್ತೀರ, ನಮ್ಮಮ್ಮ ಅದು ಸೀರೆ ಕಲೆಕ್ಷನ್ ವ್ಲಾಗು. ಸೊ ಪ್ರತಿ ಸತಿ ಅವರು ಏನಾದರೂ ಫಂಕ್ಷನ್ ಇದ್ದಾಗ ಅಥವಾ ಏನಾದ್ರು ಮದುವೆ ಇದ್ದಾಗ, ಫ್ಯಾಮಿಲಿ ಮದುವೆ ಏನಾದ್ರು ಇದ್ದಾಗ ಯಾವಾಗಲೂ ಹೋಗೋದು ನೋಡಿದ್ದೀನಿ. ಕಂಚಿಗೆ ಹೋಗ್ಬಿಟ್ಟು ಬರ್ತೀನಿ ಅಂದ್ಬಿಟ್ಟು ಹೋಗಿ ಸೀರೆ ತೊಗೊಂಡು ನಮ್ಮಮ್ಮ, ಅವ್ರ ಅಕ್ಕ ಮತ್ತು ನಮ್ಮ ಅತ್ತೆ ಅವರು ಎಷ್ಟೋ ಜನ ರಿಲೇಟಿವ್ಸ್ ಎಲ್ಲ ಹೋಗಿ ಬರೋದು. ಸೊ ಇವತ್ತು ಆ ಸೀರೆಗಳನ್ನೆಲ್ಲ ನೋಡೋಣ. ಮತ್ತು ವೆಲ್ಕಮ್ ಮಾಮಿ, ವೆಲ್ಕಮ್ ಟು ಮೈ ಚಾನಲ್. ನಮಸ್ಕಾರ ಎಲ್ರಿಗೂ. ಹೌದು, ನಿಂದು ಮದುವೆಗೆ ತೊಗೊಂಡಿದ್ದು ಸೀರೆನೂ ಇದೆ ನಿನ್ನ ಹತ್ರ? ಮದುವೆ ತಗೊಂಡು ಎಲ್ಲ ಇದೆಯಾ? ಒಂದು ಹಾಕ್ಬಿಟ್ಟಿದ್ದೀನಿ, ಇನ್ನೆರಡಿದೆ. ಇನ್ನು 2 ಸೀರೆ ಹಂಗೆ ಇದೆ. 2 ಸೀರೆ ಇದೆ. ಓಕೆ. ಸೊ ಇವತ್ತು ಎಲ್ಲ ಸ್ಯಾರಿ ಎಕ್ಸ್ಪ್ಲೋರ್ ಮಾಡೋಣ. ಎಷ್ಟು ವರ್ತ್ ಸ್ಯಾರಿ ಇದೆ ಕುತ್ಕೊಂಡು ಅದು ಲೆಕ್ಕ ಹಾಕೋಣ. ಟೋಟಲ್ ಸ್ಯಾರಿ ಲೆಕ್ಕ ಹಾಕಿದ್ರೆ ಎಷ್ಟಾಗುತ್ತೆ, ಮತ್ತು ಕಾಸ್ಟ್ಲಿಯಸ್ಟ್ ಸೀರೆ ಅದು, ನಮ್ಮಮ್ಮ ಫೇವ್ರೆಟ್ ಸೀರೆ ಅದು, ಮದುವೆಗೆ ತೊಗೊಂಡಿರೋ ಸೀರೆ ಅದು, ಟೋಟಲ್ ವರ್ತು ಎಲ್ಲ ಈ ವ್ಲಾಗಲ್ಲಿ ತೋರಿಸ್ತೀನಿ. ಸೊ ಕೀಪ್ ವಾಚಿಂಗ್. ಮತ್ತು ಇನ್ನೊಂದು, ಎಷ್ಟೊಂದು ಜನ ಯಾವ್ಯಾವ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಇನ್ನೂ ತುಂಬ ಮುಂದೆ ಚಾಲೆಂಜಸ್ ವೀಡಿಯೋ ಬರುತ್ತೆ. ಅದಾದಮೇಲೆ ಇನ್ನೂ ಏನದು ನನ್ನ ರೂಮ್ದು ಟೂರ್ ಬರುತ್ತೆ, ನನ್ನ ಬಟ್ಟೆ ಕಲೆಕ್ಷನ್ದು ಅದು ಇದು ಎಲ್ಲ ತುಂಬ ಒಳ್ಳೊಳ್ಳೆ ವೀಡಿಯೋಸ್ ಪ್ಲ್ಯಾನ್ ಮಾಡ್ತಾ ಇದ್ದೀನಿ ನಾನು ನಿಮಗೋಸ್ಕರ. ಸೊ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ರೈಟ್ ನೌ ಆ್ಯಂಡ್ ಲೆಟ್ಸ್ ಸ್ಟಾರ್ಟ್. ಸೊ ಗೈಸ್, ಎಲ್ಲ ನಮ್ಮ ಮನೇಲಿ ಸೀರೆ ಇಟ್ಟಿರೋದೆ ಇದೇ. ಎಲ್ಲರೂ ಸೀರೆ ಇಡೋದು. ಎಷ್ಟು ವರ್ಷ ಈ ಬೀರಿಗೆ? 25 ವರ್ಷ. ಗೈಸ್ ನೋಡಿ, ಈ ಬೀರಿಗೆ 25 ವರ್ಷ ಆಗಿದೆ. ಅಷ್ಟು ಹಳೇ ಸೀರೆ. ಮತ್ತು ಯಾವಾಗಲೂ ಎಷ್ಟೋ ಸರಿ ಎಲ್ಲ ವ್ಲಾಗಲ್ಲಿ ಈ ಫೋಟೋ ನೋಡಿರ್ತೀರ. ಆ ಸೀರೆನೂ ಇದೆಯಮ್ಮ ಇನ್ನು? ಇದೆ. ಆ ಸೀರೆನೂ ಇದೆಯಾ? ಇದೆ. ಹೌದಾ? ನನ್ಗೆ ಒಂದ್ ದಿವಸನೂ ತೋರಿಸಿಲ್ಲ ನೀನು. ಇವಾಗ ಹಾಕೋಣಲ್ಲ ಜಾಸ್ತಿ. ಅಲ್ಲ ಅಂದು ಯಾವತ್ತಾನ ಒಂದ್ಸತಿ ತೋರಿಸ್ಬೇಕು. ಇವಾಗ ತೋರಿಸ್ತೀನಿ ಬಾ. ಲೆಟ್ಸ್ ಗೋ. ಓಪನ್ ನಿನ್ನ ಸಾಮ್ರಾಜ್ಯ. ಇದು ಹಳೆಯ ಸೀರೆಗಳು. ಇವಾಗ ಒಂದು ಸ್ವಲ್ಪ ಜಾಗ ಬಿಡು, ಫುಲ್ ತೋರಿಸ್ತೀನಿ ಬೀರು ಒಂದ್ಸತಿ. ಗೈಸ್ ನೋಡಿ, ಇದಿಷ್ಟು ನಮ್ಮ ಅಮ್ಮನ ಸೀರೆಗಳು. ಒಂದು ಇಡೀ ಬೀರು ಆಗಷ್ಟು. ಇಲ್ಲಲ್ಲ, ಎಷ್ಟೊಂದು ಸುಮಾರು ಸೀರೆಗಳು ಕೊಡ್ತಾ ಇರ್ತೀನಿ ನಾನು. ಹೌದಾ? ಒಂಚೂರು ಹಳೇದಾಯ್ತು, ಪ್ಯಾಟ್ರನ್ ಹಳೇದಾಯ್ತು ಅಂದ್ರೆ ಇನ್ನೇನು ಅಂತ ಕೊಟ್ಬಿಡ್ತೀನಿ. ಆ ಸೀರೆಗಳಲ್ಲೂ ಟ್ರೆಂಡ್ಗಳಿರುತ್ತಾ? ಹೊಸದ್ ಬರ್ತಾ ಇರ್ತದಲ್ಲ, ಹಳೆ ಪ್ಯಾಟ್ರನ್ದೆಲ್ಲ ಕೊಡೋದು. ಓಕೆ. ಇಲ್ಲಿ ಮಧ್ಯೆ ಎಲ್ಲ ಏನು ಫುಲ್ ಒಡೆ ಹಾಕಿದ್ಯಾ? ಏನೇನು ಇಟ್ಕೊಂಡಿರ್ತೀನಿ. ಹೌದಾ? ಕಾರ್ತಿಕ್ ನೋಡಿದೆಲ್ಲ ಹಳೆ ಸೀರೆ ಮದ್ವೆದು. ಹಳೇದಾದ್ರೆ ಇವಾಗ ಅಲ್ಲಿ ಉಟ್ಕೊಂಡಿರೋದು ಅದೇ ನಾ ತೋರಿಸಿ ಯಾವುದು ತಿಳ್ಕೋದು. ಇದನ್ನೇ ಫಸ್ಟ್ ತೋರಿಸ್ತೀನಿ ಅಂದರೆ ಇದು ರಿಸೆಪ್ಷನ್ ತಾನೆ? ರಿಸೆಪ್ಷನ್. ಗೈಸ್ ನೋಡಿ, ಇದು ರಿಸೆಪ್ಷನ್ದು ಸ್ಯಾರಿ ಅಂತೆ. ಗೈಸ್ ನೋಡಿ, ಈ ಫೋಟೋಲಿರೋ ಸೇಮ್ ಸ್ಯಾರಿನಾ? ಸರಿ ಇದೆ. ಗೈಸ್ ನೋಡಿ, ನಮ್ಮಮ್ಮ ಅವಾಗ ಹೆಂಗಿದ್ರು ಇವಾಗ ಹೆಂಗಿದ್ದಾರೆ. ಅವಾಗ ಒಳ್ಳೆ ಯಾವುದೋ ಚಿಕ್ಕ ಹುಡುಗಿ. ಎಷ್ಟನೇ ವಯಸ್ಸಮ್ಮ ಇದು? 19. ಇದು 19 ಇಯರ್ಸು. ಅದೇ ಸ್ಯಾರಿ. ಇವಾಗ ಎಷ್ಟು ಇಯರ್ಸ್ ನಿಂಗೆ? ನನಗೆ 43 ಇಯರ್ಸ್. ನೋಡಿ, ಸೇಮ್ ಸ್ಯಾರಿ ಎರಡು. ಅಪ್ಪ ಕ್ರೇಜಿ. 40 ಇದು ಕಂಚಿಲ್ ಹಾಕಿದ್ರೆ ಈಗ 5,000 ಕೊಡ್ತಾರೆ. 5,000 ಬರುತ್ತಾ? ಅದಕ್ಕೆ ಅಷ್ಟೊಂದೆಲ್ಲ ದುಡ್ಡು ಕೊಟ್ಟು ತಗೊಳ್ಳೋದು. ಇದ್ರದ್ದು ಬೆಲೆ 6,500 ಅವಾಗ ತಗೊಂಡಿದ್ದು. ಈಗ 5,000 ಆದ್ರೂ ಕೊಡ್ತಾರೆ. ವ್ಯಾಲ್ಯೂ ಇರುತ್ತೆ. ಪ್ಯೂರ್ ಅಂದ್ರೆ ಎಲ್ಲ ಸೀರೆಗಳಿಗೂ ರೀಸೇಲ್ ವ್ಯಾಲ್ಯೂ ಹಂಗೆ ಇರುತ್ತಾ? ಕಂಚಿದು ಪ್ಯೂರ್ ಜರಿದ್ ಮಾತ್ರ. ಪ್ಯೂರ್ ಪ್ಯೂರ್ ಜರಿ ಅಂತ ಅವೆಲ್ಲ ನನಗೆ ಗೊತ್ತಿಲ್ಲ. ಏನೋ ಬಟ್ಟೆಗಳು ತೋರ್ಸಪ್ಪ, ನೀನು ಹಂಗೆ ಹೇಳ್ಕೊಂಡೋದ್ರೆ ಅದೇ ನೋಡೋರಿಗೆ ಗೊತ್ತಿರುತ್ತೆ. ಬಟ್ ನನಗೆ ಹೆಂಗೆ ಗೊತ್ತಾಗುತ್ತೆ? ಮುಹೂರ್ತ ತೋರಿಸೋಣ. ನಿನ್ನ ಮದುವೆದು ಸ್ಟಾರ್ಟಿಂಗ್ ನಾನು ನೋಡಿ ಮುಗಿಸ್ಬೇಕು. ನಾನೇ ನೋಡಿಲ್ಲ, ಬೇರೆಯವ್ರು ಬಿಡು, ನಾನು ಬ್ಲಾಗಲ್ಲಿ ತೋರಿಸ್ಬಿಡು. ಬ್ಲೌಸ್ ಎಲ್ಲ ಆಗಲ್ಲ ಅಂದ್ಬಿಟ್ಟು ಇದು ಮುಹೂರ್ತದ? ಮುಹೂರ್ತ ಸ್ಯಾರಿದು. ನಿಂಗೆ ಅದೆಲ್ಲ ನೋಡಿದಾಗ ನಿಂಗೆ ಒಂಥರ ಎಲ್ಲ ಮೆಮೊರೀಸ್ ಎಲ್ಲ ಫ್ಲಾಶ್ ಆಗಲ್ಲ? ಆಗುತ್ತೆ. ಫ್ಲಾಶ್ ಬ್ಯಾಕು ಮದುವೆ ಹಿಂಗಿದ್ದೆ ಆಗುತ್ತೆ ಎಲ್ಲ. ಒಂಚೂರು ಹಾಲು ಹಾಕೋವಾಗ ಒಂದು ಸ್ವಲ್ಪ ಕಲೆಯಾಗಿದೆ ಅಂದ್ಬಿಟ್ಟು ಹಾಕೋಣಲ್ಲ ಇದನ್ನು. ಹೌದು. ಅವಾಗ ಮುಹೂರ್ತದ ಸ್ಯಾರಿದು ಎಷ್ಟು ಕೊಟ್ಟಿದೆ ಅಮ್ಮ
ಕಾಸು ಗೊತ್ತಿಲ್ಲ ಕಾರ್ತಿಕ್, ಮರ್ತೋಗಿದ್ದೀನಿ. ರಿಸೆಪ್ಷನ್ ಮಾತ್ರ ನೆನಪದಷ್ಟೇ. Reception ಎಲ್ಲ 4.5 5 ಎಲ್ಲ ಅಷ್ಟಿಷ್ಟೇನೆ ತಗೊಂತಿದ್ದು. ಗೈಸ್ ಅವಾಗ ನೋಡಿ 4.5 5,000ಗೆ ನಮ್ಮ ಅಮ್ಮ ಸೀರೆ ತೊಗೊಂಡಿದ್ರು. ಅದೇ ಇವಾಗ ಬೇರೆ ಮದುವೆಗೆ ಎಷ್ಟು ಕೊಟ್ಟು ತೊಗೊಂತೀಯಮ್ಮ? ಇವಾಗ ಮೊನ್ನೆ ಅಮ್ಮಕ್ಕಂಗೆ ಮದುವೆಗೆ ಎಷ್ಟು ಕೊಟ್ಟು ತೊಗೊಂಡೆ? ಒಂದು 33, ಇನ್ನೊಂದು 22. ಗೈಸ್ ಲೆಕ್ಕ ಹಾಕೊಳ್ಳಿ, ನಮ್ಮ ಅಮ್ಮನ ಮದುವೆಗೆ 6,000 ರೂಪಾಯಿ ಸೀರೆ. ಇವಾಗ ಮೊನ್ನೆ ನಮ್ಮ ಅಕ್ಕ ಸಾಮ್ ಮದುವೆಗೆ ತೊಗೊಂಡಿದ್ದು 33,000 ಒಂದು, ಇನ್ನೊಂದು 22,000. ಅಪ್ಪ 50,000ಕ್ಕೆ ಅಮ್ಮ ನನಗೆ ಒಂದು ಇಡೀ ವರ್ಷಕ್ಕೆ ಬಂದಿರೋದಮ್ಮ ಬಟ್ಟೆ ಬಂದಿರೋದು ನೋಡಿ. ಇದೊಂದು ಸರಿ ಅಪ್ಪ ಗೈಸ್ ನನಗೆ ಒಬ್ಬಂಗಲ್ಲ, ನನಗೆ ನಮ್ಮ ಅಪ್ಪಂಗೆ ಋತಿಕಿಗೆ 3 ಜನಕ್ಕೆ 1 ವರ್ಷಕ್ಕೆ ಬಟ್ಟೆ ಬಂದಿರೋದು. ನಿನಗೆ ಒಂದು ಮದುವೆ ಅದು 2 ಡೇಸ್ ಉಟ್ಕೊಂಡಿರೋದು. ಸೀರೆ ತೋರ್ಸೋಣ ಇವಾಗ ನೆಕ್ಸ್ಟ್ ಏನು ಮಾಡೋಣ ಅಂದರೆ, ಇಡೀ ಇಷ್ಟರಲ್ಲಿ ಎಷ್ಟು ಸೀರೆ ಇದೆ ಅಂತ ನನಗೂ ಗೊತ್ತಿಲ್ಲ. ಒಂದು ರೌಂಡ್ ಲೆಕ್ಕ ಹಾಕ್ಬಿಡೋಣ. ಇದೆಷ್ಟು ಲೆಕ್ಕ ಹಾಕೋಣ ಎಷ್ಟಿದೆ ಅಂತ ಫಸ್ಟ್. ಇವಾಗ ಸೊ ಹೆಲ್ಪಿಗೆ ನಮ್ಮ ವಿಶ್ವತ ಬಂದಿದ್ದಾಳೆ ನನಗೆ ಶೂಟಿಂಗ್ ಹೆಲ್ಪಿಗೆ. ಈಗ ನಿದ್ದೆ ಮಾಡಿದ್ವಾ? ಇವಾಗ ನಿದ್ದೆ ಮಾಡಿದ್ದಾ? ಥ್ಯಾಂಕ್ ಯು ವಿಶ್ವತ. ಹಂಗೆ ಹಿಡ್ಕೊಂಬಿಡು ಫೋನು. ಥ್ಯಾಂಕ್ ಯು ಸೋ ಮಚ್. ನೀಟಾಗಿ ಬರ್ತಿದ್ಯಾ? ನೀಟಾಗಿ ಕವರ್ ಆಗ್ತಿದ್ಯಾ? ಕೆಲಸದಿ ನೀನು ಹತ್ರ ಬರ್ಬೇಕಂದ್ರೆ ನಾನು ಹೇಳ್ತೀನಿ, ಇಲ್ಲಾಂದರೆ ನಿನಗೆ ಹತ್ರ ಬರ್ಬೇಕಂದ್ರೆ ಬಾ. ಇವಾಗ ನಮ್ಮ ಅಮ್ಮ ಮಾತಾಡಬೇಕಾದ್ರೆ ಅವ್ರು ಕವರ್ ಆಗಬೇಕು, ನಾನು ಮಾತಾಡಬೇಕಾದ್ರೆ ನಾನು, ಅಥವಾ ಆದಷ್ಟು ಮ್ಯಾಕ್ಸಿಮಮ್ ಇಬ್ಬರೂ ಇಟ್ಟಿರು ಫೇಮಲ್ಲಿ, ಆಯಿತಾ? ಓಕೆ, ಇಲ್ಲಿಂದ ಕಂಟಿನ್ಯೂ. ಇದೆಲ್ಲ ಹಳೆ ಸೀರೆ ಅಂದಲ್ಲ? ಇದೆಲ್ಲ ಹಳೇದು. ಇದೆಲ್ಲ ಅದೆಲ್ಲ ಫ್ಯಾನ್ಸಿ ಸೀರೆ. ಇದೆಲ್ಲ ಫ್ಯಾನ್ಸಿ ಸೀರೆ. ಇದೆಲ್ಲ ಕುಟ್ಕೊಂಡಾಗ ಅದೆಲ್ಲ ಸಿಲ್ಕ್ದು. ಇದು ಅದು ಸ್ವಲ್ಪ ಸಿಲ್ಕ್ದು, ಸ್ವಲ್ಪ ಕ್ರೇಪ್ ಮೈಸೂರು. ಅದು ಮಾಮೂಲಿ ಸೀರೆಗಳು. ಇದು ಮಾಮೂಲಿ ಸೀರೆ. ಇವಾಗ ಇದಿಷ್ಟು ಲೆಕ್ಕ ಹಾಕೋಣ ಎಷ್ಟಾಗುತ್ತೆ ಅಂತ. ಬನ್ನಿ. 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 27 28 29 30 31 32 33 34 35 36 37 38 39 40 41 42 43 44 44 ಯಪ್ಪ 45 46 47 48 49 50 51 52 53 54 55 56 57 58 59 60 61 62 63 64 65 66 67 68 69 70 71 72 73 74 75 76 77 78 79 80 81 82. ಅದು 82 ಕಡಿಮೆ ಎಷ್ಟೊಂದು ಕೊಡ್ತಾ ಇರ್ತೀನಲ್ಲ ನಾನು. ಅವೆಲ್ಲ ಇಟ್ಟಿದ್ರೆ ಗೈಸ್ 82 ಸ್ಯಾರೀಸ್, ಒಂದು 100 ಸೀರೆ ಇರವು. ಯಪ್ಪ, ನಾನು ವರ್ಷಕ್ಕೆ ಒಂದು 10 ಸೀರೆ ಅಂತ ಕೊಡ್ತಾ ಇರ್ತೀನಿ. 10-12 ಸ್ಯಾರಿಗಳು. ಅಮ್ಮ ಎಷ್ಟು ಲಕ್ಷ ಗೊತ್ತಮ್ಮ 82 ಸೀರೆ ಅಂದರೆ? ಜಾಸ್ತಿ ಕಾಸ್ಟ್ಲಿವೇನಲ್ಲ ಅವು. ಗೈಸ್ ಇಲ್ಲಿ ನೋಡಿ, ಏನು ಈ ಯಾವುದೋ ಒಂದು ಹಳ್ಳಿಲಿ ಇದ್ದಿದ್ದು ಮೂತಿ 82 ಸ್ಯಾರಿ. ಅದು ಕಡಿಮೆ ಇನ್ನೂ ಎಷ್ಟೊಂದು ಇಟ್ಕೊಂಡಿರ್ತಾರೆ. ನಾವು ಎಲ್ಲೂ ಹೋಗಲ್ಲ ಜಾಸ್ತಿ, ನಾವು ಕಡಿಮೆನೇ ತಗೊಳೋದು. ಇವಾಗ ಇದರಲ್ಲಿ ಮೋಸ್ಟ್ ಎಕ್ಸ್ಪೆನ್ಸಿವ್ ಸೀರೆಗಳು ಅಂದರೆ ಯಾವುದು? ಮೊನ್ನೆ ತಗೊಂಡಿರೋದೆ ತೋರಿಸೋದಲ್ಲ, ಬರೀ ಮೋಸ್ಟ್ ಎಕ್ಸ್ಪೆನ್ಸಿವ್ ಸೀರೆ. ಗೈಸ್ ಮೋಸ್ಟ್ ಎಕ್ಸ್ಪೆನ್ಸಿವ್ ಸೀರೆಗಳೆಲ್ಲ ನೋಡೋಣ. ಇವಿ ಯಾವುದು? ಅಷ್ಟು ಎತ್ಕೋ. ನಿನ್ನ ಮೋಸ್ಟ್ ಎಕ್ಸ್ಪೆನ್ಸಿವ್ ಏನೇನಿದೆ ಎಲ್ಲ ಎತ್ಕೊಂಡ್ಬಿಡು. ಸ್ಯಾರಿಗಳೇ ಎಲ್ಲ ಸಿಲ್ಕ್ ಸ್ಯಾರೀಸ್ ಇವೆಲ್ಲ. ಎಲ್ಲ ಸಿಲ್ಕ್ ಅಂದರೆ ಸಿಲ್ಕ್, ಮೈಸೂರು ಸಿಲ್ಕಾ? ಇಲ್ಲ, ಇದು ಕಾಂಚೀವರಂ ಸಿಲ್ಕ್. ಯಪ್ಪ, ಮ್ಯಾಕ್ಸಿಮಮ್ ಎಕ್ಸ್ಪೆನ್ಸಿವ್ ಅಂದರೆ ಯಾವ್ದು ಇರೋದಮ್ಮ ನಿನ್ನ ಹತ್ರ? ಇದೆ ಇವತ್ತು ಸೀರೆಗಳೆಲ್ಲ ಅಲ್ಲ ಮೋಸ್ಟ್ ಎಕ್ಸ್ಪೆನ್ಸಿವ್. ಇದೇನೆ ಇದು ಮೋಸ್ಟ್ ಎಕ್ಸ್ಪೆನ್ಸಿವ್. ಎತ್ಕೊ ಮೇಲೆ ಹಿಡ್ಕೊ ನೋಡಬೇಕು. ಇದು ಯಾವಾಗ ಹಾಕೊಂಡಿದ್ದು ಹೇಳು, ನನಗೆ ಜ್ಞಾಪಕ ಇಲ್ಲ. ನಿನ್ನ ಫೋಟೋ ಒಂದು ತೆಗಿಲೇ ಇಲ್ಲ. ಸರಿ ಆಯಿತು ಬಿಡು, ಮತ್ತೆ ಸ್ಟಾರ್ಟ್ ಮಾಡಿಬಿಡು. ಓ ಇದು ಡಿಸೈನಾ? ಎಷ್ಟು ಅದಕ್ಕೆ? 33,000 ಗೈಸ್ ನೋಡಿ. 33,000. ಯಪ್ಪ 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 ಯಪ್ಪ, ಏನಮ್ಮ ದುಡ್ಡಿಗೆ ಬೆಲೆ ಇಲ್ಲನಮ್ಮ. ಇದು ಇನ್ನೊಂದು ಬೆಳಗ್ಗೆ ಹಾಕೊಂಡಿದ್ದು. ಹಾಂ, ಇದು ನಂಗೆ ಜ್ಞಾಪಕ ಇದೆ. ಇದೆಷ್ಟು? ಇದು 22. 33 22. ಯಪ್ಪ, ಎಷ್ಟು ಹಂಗೆ ಲೆಕ್ಕ ಹಾಕ್ತಾರೋ? 33 22. ಆಮೇಲೆ ಇದು ಇದೊಂದು ಸರಿ. ಇದೆಷ್ಟು? ಇದು 16. ಇದು ಆ್ಯಕ್ಚುಲಿ ಚೆನ್ನಾಗಿದೆ ಒಂಥರ. ಇದು 16 ವಿಶ್ವತಾ? ಎಷ್ಟು? 71. ಇದು ಯಪ್ಪ ಯಪ್ಪ 81. ಇಲ್ಲೇ ಆಯಿತು ನಮ್ಮ ಇನ್ನೇನು. ಇದು 13,700. 13,700 ರೂಪಾಯಿನೂ ಜ್ಞಾಪಕ ಇಟ್ಕೊಂಡಿದ್ಯಲ್ಲ, ಮೆಚ್ಚಬೇಕು. ಈ ಟ್ಯಾಲೆಂಟಿಗೆ ಮೆಚ್ಚಲೇಬೇಕು. 700 ರೂಪಾಯಿನ ಜ್ಞಾಪಕ ಇಟ್ಕೊಂಡಿರೋದಕ್ಕೆ.
ಇದು ಅಷ್ಟೇ ಇದನ್ನು 10,500 600 ಎಷ್ಟು 10,500 600 ಹಾಂ ಪ್ಲಸ್ 1 lakh 100. ಇದನ್ನು 10,000 ಚೇಂಜ್ ಹಾಂ 10,000 ಚೇಂಜ್ ಇದನ್ನು 10,000 ಚೇಂಜು ನನ್ನ ಹತ್ರ ಇರೋವೆಲ್ಲ ಜಾಸ್ತಿ 10 ಅದೇ ಅದೊಂದು 10,000 ಅಂತ ಹಾಕು ವಿಶ್ವತ. ಆಮೇಲೆ ಇದು 11,700 11,700 ಹಾಂ ಪ್ಲಸ್ಸು ಹಾಗೆ ಲೆಕ್ಕ ಹಾಕೋದು 22, 23. ಹಾಂ ಆಮೇಲೆ ಇದು ಹಾಫ್ ಆ್ಯಂಡ್ ಹಾಫ್ ಸ್ಯಾರಿ ಹಾಫ್ ಆ್ಯಂಡ್ ಹಾಫ್ ಸ್ಯಾರಿ ಅಂದರೆ ಅರ್ಧ ಹಿಂಗಿರ್ತದೆ ಅರ್ಧ ಹಂಗಿರ್ತದೆ ಸಾಕಾಗಿ ಹೇಳಿದ್ರು ಹಾಫ್ ಆ್ಯಂಡ್ ಹಾಫ್ ಸ್ಯಾರಿ ಅಂತ. ಅರ್ಧ ಈಗ ಅಲ್ಲ ನನಗೆ ಹಾಫ್ ಆ್ಯಂಡ್ ಹಾಫ್ ಸ್ಯಾರಿ ಅಂದರೆ ಗೊತ್ತಿಲ್ಲ. ಅಫ್ಕೋರ್ಸ್ ನನಗೆ ಹೆಂಗೆ ಗೊತ್ತಾಗಬೇಕು ಹಾಫ್ ಆ್ಯಂಡ್ ಹಾಫ್ ಸ್ಯಾರಿ ಅಂದರೆ ಏನು ಹಾಫ್ ಆ್ಯಂಡ್ ಹಾಫ್ ಸ್ಯಾರಿ ಅಂದರೆ ಅಲ್ಲ ಅರ್ಧ ಹಿಂಗಿರ್ತದೆ ಅರ್ಧ ಹಂಗಿರ್ತದೆ ಅಂದರೆ ಹೆಂಗೆ ಅರ್ಥ ಆಗಬೇಕು ನಿನಗೇನಾದ್ರು ಅರ್ಥ ಆಯ್ತಾ? ನೋಡು ಎರಡು ಹಾಫ್ ಹಾಫ್ ಕಲರ್ ಇರುತ್ತೆ ಏನು ಹಾಫ್ ಹಾಫ್ ಕಲರ್? 2 ಕಲರ್ ಇರುತ್ತೆ. ಓ ಹಿಂಗ ಇದು ಅಷ್ಟೇ 13,000. ನಾನೇನೋ ಸೀರೆನೇ ಮಿನಿ ಸ್ಕರ್ಟ್ ಏನೋ ಮಾಡ್ಕೊಂತೀಯನೋ ಅಂತ ಅನ್ಕೊಂಡೆ. ಇದು 13,700 800 13,700 800 ಲೆಕ್ಕ 1,30,000. 20 ಆಗಿತ್ತೆ ಯಾವಾಗಲೇ. ಇದನ್ನ 10 ಆಡಾಯ್ತಲ್ಲ. ಇದು 13 13.7 1,35,000 ಮುಗೀತಾ ಈ ಬ್ಯಾಚು? ಈ ಬ್ಯಾಚ್ ಮುಗೀತು. ಇವೆಲ್ಲ ನೋಡು ಬರೀ ರೀಸೆಂಟ್ ಎಕ್ಸ್ಪೆನ್ಸಿವ್ ಸೀರೆಗಳು ಎಷ್ಟಾಯ್ತು ವಿಷಯ 1,35,000. ಗೈಸ್ ಬರೀ ನಮ್ಮ ಅಮ್ಮನ ಹತ್ರ ಇದೆಲ್ಲ ಎಲ್ಲ ಸೀರೆಗಳಲ್ಲ ತಗೊಂಡಿರೋದು. ಎಲ್ಲ ಸೀರೆಗಳಲ್ಲ ಇದು ಬರೀ ರೀಸೆಂಟ್ ಆಗಿ ತಗೊಂಡಿರೋದ. ಎಷ್ಟು ರೀಸೆಂಟ್ ಆಗಿ? ಅದೇ 1-4-5 ಇಯರ್ಸ್ ಇಂದ. 1-4-5 ಇಯರ್ಸ್ ಇಂದ. ಸೊ ರೀಸೆಂಟ್ ಆಗಿ ತಗೊಂಡಿರೋ ಸೀರೆಗಳೇ 1,35,000 ಆಗಿದೆ. ಯಪ್ಪ ಅಮ್ಮ ಇವಾಗ ನಿಂದು ಫೇವ್ರೆಟ್ ಸೀರೆಗಳು ಯಾವ್ದಮ್ಮ? ಅಂದರೆ ಇವೆಲ್ಲ ಎಕ್ಸ್ಪೆನ್ಸಿವ್ ಎಲ್ಲ ಬಿಟ್ಟು ನಿಂದು ಫೇವ್ರೆಟ್ ಸೀರೆಗಳು? ನನಗೆ ಎಲ್ಲ ಫೇವ್ರೇಟ್ ಸೀರೆನೇ ಕಾರ್ತಿಕ್. ನಿನಗೆಲ್ಲ ಫೇವ್ರೇಟೇ? ಎಲ್ಲ ಇಷ್ಟಪಟ್ಬಿಟ್ಟೆ ತಗೊಳೋದಲ್ಲ. ಬಟ್ ಅಂದರು ಇವಾಗ ಚೆನ್ನಾಗಿರೋದು ತೋರಿಸೋದು ಅಂತ ಅನ್ಸಿದ್ರೆ ನಿನ್ನ ಪ್ರಕಾರ ಯಾವ್ದು ತೋರಿಸ್ಬೋದು ಅಂತ? ಇದು ರೀಸೆಂಟಾಗಿ ತಗೊಂಡಿದ್ದು. ಯಾವುದು? ಇದು ಮದುವೆ ಸಾರಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ತಗೊಂಡಿದ್ದೀರಿ. ಇದು ಹೌದಾ? 9,000 ಇದು. ಇದು 9,000. ವಿಷಯದ ಸೈಡಲ್ಲಿ ಅಷ್ಟು ಲೆಕ್ಕ ಆಗ್ತಾಯಿರೋ 1 ಕ್ಯಾಲ್ಸಿ ತೆಗ್ಬಿಡು. ನಮ್ಮ ಅಮ್ಮಂದು ಸೀರೆಗಳು ಲೆಕ್ಕ ಹಾಕೋಕ್ಕೆ ಪಾಪ ವಿಶ್ವತನ ಕೈಲಿ ಹಂಗೆ ಆಗಲ್ಲ. ಇವಾಗ ಕ್ಯಾಲ್ಕುಲೇಟರ್ ಬೇಕು, ಕ್ಯಾಲ್ಕುಲೇಟರ್ ತೆಗ್ಸಿದ್ದೀನಿ ಹಂಗೆ ಲೆಕ್ಕ ಆಗ್ತಾ ಇರುತ್ತಾ? ನೋಡಿಲಿ ಹಾಂ ಇದೆ ಅದು. ಇದು 8. ಇದು ಸಕ್ಕದ ಇದೆಯಮ್ಮ. ಇದು ಒಂಥರ ಸಕ್ಕದ ಇದೆ. ಎಷ್ಟಿದೆ? ಇದು 8. ಇದು 8 ವಿಶ್ವತ ಹಂಗೆ. ಆಮೇಲೆ ನೆಕ್ಸ್ಟು ಇದು ನೋಡಿ ಹಾಫ್ ಆ್ಯಂಡ್ ಹಾಫ್ ಅನ್ನಲ್ಲ. ಹಾಫ್ ಆ್ಯಂಡ್ ಹಾಫ್ ಅದೇ ಥರನೇ ಇದು. ಅಂದರೆ ಇದು ಫ್ರಿಲ್ಸ್ ಬರೋ ಹತ್ರ ಪಿಂಕ್ ಇರುತ್ತೆ. ನನಗೆ ನಿಂತು ಪ್ರಿಲ್ಸ್ ಗೊತ್ತಿಲ್ವಾ? ಇಲ್ಲಿ ಮಧ್ಯ ಬರುತ್ತೆ. ಗಿಜಿ ಗಿಜಿ ಗಿಜಿ. ಓ ಓಕೆ ಓಕೆ ಅದೇ ಚಿಕ್ಕ ವಯಸ್ಸಲ್ಲಿ ಇದು ಹಿಂಗೆ ಹಿಡ್ಕೋ ಹಿಂಗೆ ಸ್ಟ್ರೇಟ್ ಮಾಡುವಂತಿದ್ದಲ್ಲ. ಇದು 10,000. ಅಂದರೆ 10,000 ಎಲ್ಲ ಒಂಚೂರು ಚೇಂಜನು. 10,600 ಆ ಥರ. ಇದು 6.5 ಕಾರ್ತಿಕ್. ಯಾವುದು ಇದು? ಇದಾ? ಇದು 6.5. ನೈಸ್, ಚೆನ್ನಾಗಿದೆ. ಇದು ಕಂಚಿ ಒಳಗೆ ಇದು ಒಂಥರ ತಗೊಂಡಿದ್ದೆ. ಡಿಫ್ರೆಂಟ್ ಆಗಿದೆ. ಇದು ಸಕ್ಕದ ಇದೆಯಮ್ಮ. ಒಳ್ಳೆ ಯಾವುದೋ ನವಿಲು ಥರ ಇದೆ. ಏನಕ್ಕೆ ತಗೊಂಡಿದ್ದು? 10,000. ಸುಮ್ಮನೆ ಹೋಗಿದ್ವಿ ಏನಕ್ಕೋ. ಓಹೋ ವೇಸ್ ನೋಡಿ, ಆ ಸೀರೆ ತಗೊಳೋದಲ್ದೆ ಇವಾಗ ನಾವೇನ ಬಟ್ಟೆ ತಗೊಳೋದು ಯೋಚನೆ ಮಾಡ್ತೀವಿ. ಇವಾಗ ನಮ್ಮ ಅಕ್ಕನ ಮದುವೆನೋ ಅಥವಾ ನಮ್ಮ ಅಣ್ಣನ ಮದುವೆನೋ ಯಾರ್ದೋ ಕಸಿನ್ ಮದುವೆನೋ ಅಥವಾ ಏನಾದ್ರು ಒಕೇಶನ್ ಇದೆಯೋ ನಾವೇ ಏನಾದ್ರು ಆಚೆ ಆಗ್ತಿದೀವೋ ಬರ್ಡೇ ಅಂತ ನಮ್ಮಮ್ಮ ಸುಮ್ಮನೆ ಅದು ಹೇಳೋ ಇದು ನೋಡು ಸುಮ್ಮನೆ ತಗೊಂಡೆ. ಸುಮ್ಮನೆ ಹೋಗಿದ್ವಿ ತಗೊಂಡಿದ್ವಿ. ಸುಮ್ಮನೆ ಹೋಗಿ ಬಟ್ಟೆ ತಗೊಂಡಷ್ಟು ರೀಸೆಂಟ್ ಆಗಿ ತಗೊಂಡಿರೋದು ಇದೆಲ್ಲಾನು. ಅಲ್ಲಿ ಮೇಲೆ ತೋರಿಸಿದ್ನಲ್ಲ ಅದೆಲ್ಲ ಸ್ವಲ್ಪ ಹಳೇದಾಗಿದೆ. ಹೌದಾ? ಅದೆಲ್ಲ ಇದು ಕ್ರೇಪ್ ಸೀರೆ ಕರ್ತಿ. ಏನ್ ಸೀರೆ? ಕ್ರೇಪ್. ಇವಾಗೆಲ್ಲ ಕ್ರೇಪ್ ಸ್ಯಾರಿ ಅಂತ ಬರುತ್ತಲ್ಲ, ಮೈಸೂರು ಸಿಲ್ಕಲ್ಲಿ ಕ್ರೇಪ್. ಅವೆಲ್ಲ ಏನು ಗೊತ್ತಿಲ್ಲ. ನೋಡಿ ಇದು 8,000 ಸ್ಟಾರ್ಟಿಂಗ್ಗೆ ತಗೊಂಡು. ಈಗೆಲ್ಲ ಜಾಸ್ತಿ ಆಗಿದೆ. ಇದಾಗ್ಲೇ ತಗೊಂಡು ಒಂದು 3-4 ಇಯರ್ಸ್ ಆಯ್ತು ಕಾರ್ತಿಕ್. ನನ್ನ ಹತ್ರ ಇರೋದು 3-4 ಇಯರ್ಸ್ ಅನ್ಕೊಂಡ ಎಳಿತಾನೆ ಇದ್ಯಾ 10,000 8,000. ಇದು ಕಾರ್ತಿಕ್ ನನ್ನ ಹತ್ರ ಇರೋ ಪ್ಯೂರ್ ಮೈಸೂರು ಸಿಲ್ಕ್ ಸ್ಯಾರಿ. ಪ್ಯೂರ್ ಸಿಲ್ಕ್ ಅಂದ್ರೆ ಅದೇ ಪ್ಯೂರು. ಅದೆಲ್ಲ ಕ್ರೇಪ್ ಅಲ್ಲ, ಇದು ಮೈಸೂರು ಸಿಲ್ಕ್ ಪ್ಯೂರ್ದು. ಇದು ಒಂದೇ ಇರೋದು. ಒಂಥರ ಮಟ್ಟಿಗೆ ಇದು ಆನಿವರ್ಸರಿ 25th ಆನಿವರ್ಸರಿ ತಗೊಂಡು. 25th ಆನಿವರ್ಸರಿ ಏನು ಮಾಡಿದ್ವಿ ಹೇಳು?
ಏನಿಲ್ಲ ಸುಮ್ಮನೆ ಕೇಕ್ ಅದೇ ನಮ್ಮ ಮನೇಲಿ ಇನ್ನೇನು ಮಾಡಲ್ಲ. ಅದೇ ಇನ್ಮೇಲಿಂದ ಏನಾದ್ರು ಒಂದು ಮಾಡ್ತಾ ಹೋಗ್ಬೇಕು. ಅದಾ 18.5. ಹಾ ಎಷ್ಟು? 18.5. ಯಪ್ಪ ಕಾರ್ತಿಕ್ ಇದೆಲ್ಲ ಸಾಫ್ಟ್ ಸಿಲ್ಕ್ ಅಂತ. ಸಾಫ್ಟ್ ಸಿಲ್ಕು. ಇದೆಲ್ಲ ತಗೊಂಡು 5-4 ಇಯರ್ಸ್ ಆಗಿದೆ. ನಾನು ಫಸ್ಟ್ ಟೈಮ್ ಕಂಚಿಗೆ ಹೋದಾಗ ಒಂದು 8-9 ತಗೊಂಬಂದಿದ್ದೆ ಸೀರೆ. ಇದೆಷ್ಟು? ಯಾವುದು? ಇವಾಗ ಅಲ್ದೆ ಅದಲ್ಲಿ ಇಟ್ಟವ ಅದು 6.5 ಏನು. 6.5 ಇದು ಕ್ರೇಪ್ ಅಂದ್ರೆ ಅದೇ ಮೈಸೂರು ಸಿಲ್ಕ್ ಅನ್ನಲ್ಲ, ಅದರಲ್ಲೇ ಕ್ರೇಪ್. ಇದು ಏನೋ ಹೂ ಅಂತೀನಿ, ಕ್ರೇಪ್ ಗೀಪ, ನನಗೆ ಅದೆಲ್ಲ ಹೆಂಗ ಅರ್ಥ ಆಗುತ್ತೆ? ನಿನಗೆ ಗೊತ್ತಾಗಲ್ಲ ಕಾರ್ತಿಕ್. ಇದೊಂದು ನೀನು ಅದೆಷ್ಟವ ಕ್ರೇಪ್ ಅಂದಲ್ಲ ಬ್ಲೂ? ಅದ 5.5. 5.5. ಇದು ಯಾವಾಗಂತ ಗೊತ್ತಾ? ನೀನು ಸಣ್ಣ ಮಗು ಇದ್ದಾಗ 1 ವರ್ಷ ಬೇಬಿ ಇದ್ದಾಗ ಕಳಿಸ್ತಾರೆ ಬಾಣಂತನ ಮುಗಿಸಿ, ಅವಾಗಿನ ಸೀರೆ ಇದು. ಅವಾಗ 2,000 ಏನೋ ಇದು. ಅವಾಗ 2,000 ಅಂದ್ರೆ ಸ್ವಲ್ಪ ಎಕ್ಸ್ಪೆನ್ಸಿವ್ ತಾನೆ? 2,000. ಅಯ್ಯೋ ಬಿಚ್ಕೊಂಡ್ಬಿಡ್ತು, ಆಮೇಲೆ ಮತ್ತೆ ಸಿಗ್ತೀನಿ. ಇದು ಕ್ರೇಪ್ ಅಂತ ನಾನು ಫಸ್ಟ್ ತಗೊಂಡಿದ್ದು ಸ್ಯಾರಿ. ಇದು ಕ್ರೇಪ್ ಸ್ಯಾರಿ ಬಂತಲ್ಲ, ಫಸ್ಟ್ ತಗೊಂಡಿದ್ದು. ಇದು ಒಂಥರ ಚೆನ್ನಾಗಿದೆ. ಎಷ್ಟದು? ಇದು 8,000. ವಿಶ್ವದ ನಮ್ಮಮ್ಮಗೆ ನಿಮ್ಮಮ್ಮಗೆ ಸೀರೆಗಳು ಅಂದ್ರೆ ಹೆವಿ ಹುಚ್ಚಲ್ಲ? ಅಯ್ಯೋ ಅಯ್ಯೋ, ಎಲ್ಲ ಹೆಣ್ಮಕ್ಳಿಗೂ ಹುಚ್ಚು. ಇದು ಅಷ್ಟೇ ಕ್ರೇಪು. ಇದು 5.5. ಇವಾಗ ನಂದಿನಿ ಅಕ್ಕ ಇರ್ಬೇಕಿತ್ತು ನೋಡು ಈ ವ್ಲಾಗಿಗೆ, ಚೆನ್ನಾಗಿರೋದು. ಅಲ್ಲ ಇದನ್ನ ಸುಮ್ಮನೆ ತೋರಿಸ್ತಾ ಇರೋದು, ಇನ್ನ ಒಳಗೆ ಎಷ್ಟೊಂದು ಇದೆ ಅಲ್ವಾ? ಅದೆಲ್ಲ ಹಳೇದಾಗಿದೆ ಕಾರ್ತಿ. ಅವೆಲ್ಲ ಹಳೇದಾಗಿದೆ ಅನ್ಕೊಂಡು ಇನ್ನ ಅದೆಷ್ಟೆಷ್ಟು. ಇದೆಲ್ಲ ಅವಾಗ ಕಂಚಿಗೆ ಹೋದಾಗ ತಗೊಂಡಿದ್ದೆಲ್ಲ. ಈಗ ಜ್ಞಾಪಕ ಇದೆ ಅದು ಮದುವೆ ಫೋಟೋಸ್ ಎಲ್ಲದ್ರದ್ದು ಇದೆ. ಅದೆಷ್ಟಮ್ಮ? ಅದು ಎಲ್ಲ 5.5 6,000. ಇದು ಗಿಫ್ಟ್ ಕೊಟ್ಟಿರೋದು. ಎಷ್ಟದು ಹಂಗೆ ಪ್ರೈಸ್ ಇದು 6.5 ಏನೋ ಇರಬೇಕು ಅನ್ಸುತ್ತೆ. 6.5 ವಿಶ್ವತ ಗೈಸ್. ವಿಶ್ವತ ಪಾಪ ಆಲ್ರೆಡಿ 1,00,000 ಆಯ್ತು ಅದು ಗೈಸ್. ಇದು ಹೊಸ ಲೆಕ್ಕ, ಹಳೆ ಲೆಕ್ಕ ಮುಗ್ದೋಯ್ತು, ಇದು ಹೊಸ ಲೆಕ್ಕ. ಇದು ಅಷ್ಟೇ 6.5. 6.5 ಸಾಫ್ಟ್ ಸಿಲ್ಕ್ ಇದು. ಓಕೆ, ನೆಕ್ಸ್ಟ್ ಅಷ್ಟೇ ಕಣ. ಎಷ್ಟಾಯ್ತು? 1,16,000. ಹಳೇದು ಇದೆ ಇನ್ನ 1,30,000 ಗೈಸ್. ಯಾವ್ದೋ 2 ರೋ ಬಟ್ಟೆ ನೋಡಿದ್ದಕ್ಕೆ 2,51,600 rupees. ಆ 2,51,600 rupees ಬರೀ 2 ರೋ ಬಟ್ಟೆ ನೋಡಿದ್ದಕ್ಕೆ. ಅಂದ್ರೆ ತೋರಿಸ್ತೀನಿ ರೀ ಬೀಬಲ್ಲಿ, ಅಂದ್ರೆ ಎಲ್ಲ ಯಾಚನೆ ಇಟ್ಟಿದೆ ತಾನೆ ಅವಾಗಿಂದ ನೋಡಿ ತೋರಿಸಿದ್ದು. ಗೈಸ್ ನೋಡಿ, ಖಾಲಿ ಆಗಿದ್ದು ಬರೀ ಅದೊಂದೇ ರೋ ಅಷ್ಟೇ. ಅದೊಂದು ಮತ್ತೆ ಇಲ್ಲಿ ಸ್ವಲ್ಪ ಕೆಳಗಡೆನೂ ಖಾಲಿನಮ್ಮ? ಕೆಳಗಡೆ ಖಾಲಿ ಇದೆ. ಕೆಳಗಡೆನೂ ಖಾಲಿನಾ? ಗೈಸ್ ನೋಡಿ, ನಮ್ಮ ಮನೇಲಿ ಇದೆರಡು ಇರೋ ಜಾಗನೇ ಬರೀ ಎಷ್ಟು ವಿಷಯದ? 2,51,000. 2,51,000 ಬರೀ ಅದೆರಡು ಇರೋ ಜಾಗ. ಇನ್ನ ನೋಡಿ ಅಲ್ಲಿ ಮೇಲೆ ಇರೋದು ಅದೆಲ್ಲ ಏನ್ ಜಾಸ್ತಿ ಕಾಶ್ ಇಲ್ಲ. ಅದ್ರಲ್ಲೂ 8,000 ಅವೆಲ್ಲ ಇದಾವೆ. ಅಂದ್ರೆ ಹಳೆವಾಗ ಒಂದ್ ಸ್ವಲ್ಪ ಅವೆಲ್ಲ ಒಂದು 8-9 ಇಯರ್ಸ್ ಅವು. ಅಮ್ಮ ಅಂದ್ರೆ ಅಪ್ರಾಕ್ಸ್ ಆಗಿ ನೋಡ್ಕೊಂಡ್ರು ಇವಾಗ ಇದರಲ್ಲಿ ಒಂದೊಂದು ಎಷ್ಟಿರ್ಬೋದು ಅಪ್ರಾಕ್ಸ್? ಕಾರ್ತಿಕ್ ಅದ್ರಲ್ಲೂ ಎಲ್ಲ 6,000 8,000. ಗೈಸ್ ಇದು ಎಷ್ಟೋ ಏನೇನೋ ಅಂತ ಹೇಳೋದಕ್ಕೆ ಅದೆಲ್ಲ ಒಂದ್ಸತಿ ತೋರಿಸ್ಬಿಡು ಅಂತ ತೆಗಿಸ್ತಾ ಇದ್ದೀನಿ. ಅದೆಲ್ಲ ಜೋಡಿಸ್ತಾ ಇದ್ದಾರೆ ಇರಿ. ಅದೆಲ್ಲ ಫುಲ್ಲು ಜೋಡಿಸ್ಕೊಂಡಿದ ತಕ್ಷಣ ಆಮೇಲೆ ಮತ್ತೆ ಸಿಗ್ತೀನಿ. ಗೈಸ್ ಎಲ್ಲ ತೆಗ್ಸ್ದೆ ನೋಡಿ. ಮೇಲ್ಗಡೆ ಇದ್ದಿದ್ರು ಇನ್ನೂ ಐತಾ? ಇನ್ನೂ ಇದೆ ಅಲ್ಲಿ ಜಾಗ ಸಾಲಲ್ಲ, ಅದನ್ನ ತೆಗಿ. ನಾನು ಎಲ್ಲ ತೆಗ್ಸ್ದೆ ಅನ್ಬಿಟ್ಟು ನಾನು ಫುಲ್ ಹಿಂಗೆ ಏನೋ ಕೈಯೆಲ್ಲ ಹಿಂಗೆ ಇಟ್ಕೊಂಡು ಟ್ರಾನ್ಸಾಕ್ಷನ್ ಎಲ್ಲ ಮಾಡಿದೆ. ಆಮೇಲೆ ಇದನ್ನ ತೆಗಿ. ಗೈಸ್ ನೋಡಿ ಇದಿಷ್ಟು ಸೀರೆಗಳು, ಇದೆಲ್ಲ ಎಷ್ಟೆಷ್ಟು ಇರ್ಬೋದಮ್ಮ ಅಪ್ರಾಕ್ಸಾಗೆ? ಪಟ್ ಅಂತ ಹೇಳ್ಬಿಡು. ಇದೆಲ್ಲ 3 ವಿಶ್ವದ ಕ್ಯಾಲ್ಕುಲೇಟರ್ ಕ್ವಿಕ್ಕು. ಇದೆಲ್ಲ 2.5. ಇದು ಅದೆಲ್ಲ ಅಲ್ಲ, ಅದೊಂದು ಅದೊಂದು 2.5. 2.5. ಆಮೇಲೆ ಇದು ಅಷ್ಟೇ 2,700. 2,700. ಇದನ್ನು 3,000. 3,000. ಇದು 3,000. 3,000. ಇದು 8. ಇದು ಮದ್ವೆ ಸಾರಿ ಬಿಟ್ಟಾಕು. ಅದು 3.5. 3.5. ಅದು 2,500. 2.5. ಅದು 5.5. 5.5. ಓಹ್ ಆ್ಯಪಲ್ ಗೈಸ್, ವಾವ್ ಆ್ಯಪಲ್. ಇಲ್ಲಿ ನೋಡಿ, ನನ್ನ ಫೋನ್ ಅಲ್ಲ ಆ್ಯಪಲ್ಲು, ಇದು ಆ್ಯಪಲ್ ಅಫಿಷಿಯಲ್ ಸೀರೆ ಅದು ಅಲ್ಲಮ್ಮ? ನೋಡಿದ ವಿಶ್ವತ ನಿನ್ನ ಹತ್ರ ಏನಿದೆ ಆ್ಯಪಲ್ಲು? ಹಾಂ ಗೈಸ್, ಇದಲ್ಲ ಆ್ಯಪಲ್ಲು ನೋಡಿ, ಇದು ಆ್ಯಪಲ್ ಸ್ಯಾರಿ. ಸ್ಟೀವ್ ಜಾಬ್ಸು ಈ ಫೋನ್ ಜೊತೆ ಅದು ಕೊಡ್ತಿದ್ದ ಅವಾಗ. ಡಿಸೈನ್ಗಳು ಹೆಂಗೆ ಕದ್ಬಿಡ್ತಾರಪ್ಪ ನಮ್ಮ ಜನ. ಇದು ಮಲ್ಟಿ ಕಲರ್ದು. ನೆಕ್ಸ್ಟ್ ಇದು ಮಲ್ಟಿ ಕಲರ್ದು ಮಲ್ಟಿ ಕಲರ್ದು ಮದ್ವೆಲಿ ತಗೊಂಡಿದ್ದು. ಎಷ್ಟದು? ಇದಾ
ಇದೂ 8000. 8000 ಇದು 8 8 ಅಂದರೆ 8 ಚೇಂಜ್ ಆಗ್ತಾ ಇರೋ ಹಂಗೆ. ನಾನು ಸುಮ್ಮನೆ ಇದು 8 8 ಇದೂ 8 ಇವೆಲ್ಲ 10 ಇಯರ್ಸ್ ಹಂಗಾಗಿದೆ ತಗೊಂಡು. ಇದು 4.5 ಇದು 4.5. ಇದು ನನ್ನ ಮದುವೆ ಸೀರೆ. ಮದುವೆ ಸೀರೆನಾ ಅಂದರೆ ಯಾವಾಗ ಹಾಕಿದೆ? ನಾನು ಎಂಗೇಜ್ಮೆಂಟ್ ಅಲ್ಲ, ಮನೆಯಿಂದ ಹೋಗೋವಾಗ. ಓಹೋ ಮುಖ ನೋಡ್ದ, ನಾನು ಮನೆಯಿಂದ ಹೋಗೋವಾಗ. ಆಮೇಲೆ ಅಷ್ಟೇ ಸಿಲ್ಕ್ ಸ್ಯಾರೀಸ್ ಎಲ್ಲ ಹಾಕ್ದಾ? ಇದೆಲ್ಲ ಬೇಸಿಕ್ಕು. ಎಷ್ಟೆಷ್ಟು? ಹಾಂ ಆ್ಯಡ್ ಮಾಡು. ಪ್ಲಸ್ 2,51,000 ಹಳೇದು, ಹಳೆ ಲೆಕ್ಕ ಆ್ಯಡ್ ಮಾಡು. 51,600. ಹಾಂ ಈಸ್ ಟು ಇವಾಗ ಅಷ್ಟಾಗಲಿ ಅಮ್ಮ. ಇವಾಗ ಅದೆಲ್ಲ ಆಮೇಲೆ ಜೋಡಿಸ್ಕೊಳ್ಳಿ ಅಂತ. ಒಂದೇ ನಿಮಿಷ ಬೈಲಿ ಮುಗಿಸ್ಬಿಡೋಣ. ಲಾಸ್ಟ್ ಇದು ಅಪ್ರಾಕ್ಸ್ ಎಷ್ಟಿರ್ಬೋದಮ್ಮ? ಕಾರ್ತಿಕ್ ಇದೆಲ್ಲನೂ 1800, 1700, 1800 ಇರ್ಬೋದಾ? 800, 700, 1200 ಅಥವಾ ಎಲ್ಲ 1000 ಮೇಲೆ. ಎಷ್ಟು ಹಾಕ್ಬೋದು? ಅಪ್ಪ ಎಷ್ಟಾಗುತ್ತೋ 600 ಹಾಕ್ಲಾ ಅಪ್ರಾಕ್ಸ್ ಲೆಕ್ಕ ಹಾಕೋಕ್ಕೆ? ಹಾಕ್ಬೋದು. ವಿಶ್ವತ 1600 ಎಷ್ಟಿತ್ತು ಹೇಳಿ ವಿಶ್ವತ? ಆವಾಗಲೇ ನಾವು ಅದು ಲೆಕ್ಕ ಹಾಕಿದಾಗ ಅಪ್ರಾಕ್ಸ್ 29 ಅಲ್ಲ? ಹಾಂ ಪ್ಲಸ್ 20 × 29. ಹಾಂ ಆ್ಯಡ್ ಮಾಡೋದಕ್ಕೆ ಆ ಲೆಕ್ಕಕ್ಕೆ ಆ್ಯಡ್ ಮಾಡು ಆಯಿತಾ? ಆಮೇಲೆ ಮಮ್ಮಿ ಬೈಲಿ ಇದು ಕೆಳಗಡೆ ಇದೆಲ್ಲ ಹಳೆ ಸ್ಯಾರಿ ಕಾರ್ತಿ. ಹಳೇದಂದ್ರೆ ಅಪ್ರಾಕ್ಸ್ ಆಗಿ ಎಷ್ಟಿರ್ಬೋದು ನಿನ್ನ ಪ್ರಕಾರ? ಎಲ್ಲ 1200, 600 ಹಂಗೆ ಇದಾವೆ ಎಲ್ಲ. ಅಂದರೆ ಒಂದು ಆವ್ರೇಜ್ ಅಂದರೆ 1300 ಹಾಕು ವಿಷಯ. 1000 ಹಾಕು ಸಾಕು. 1000 1000 ಹಾಕು ಹೋಗಿ. ಎಲ್ಲ 1000 ಮೇಲೆ ಇಂಟು ಅಲ್ಲಿ 18 ಇತ್ತು, 18 ಬಟ್ಟೆ ಇತ್ತು. ಹಾಂ ಇವಾಗ ಫುಲ್ ಎಲ್ಲ ಟೋಟಲ್ ಮಾಡು ಗೈಸ್. ಇವಾಗ ಇಡೀ ಬೀರಲ್ಲಿ ಏನೇನಿದೆ ಅದಷ್ಟು ಲೆಕ್ಕ ಹಾಕಿದ್ದೀವಿ. ಎಕ್ಸ್ಪೆನ್ಸಿವ್ ಸೀರೆಯಿಂದ ಹಿಡಿದು ನಾರ್ಮಲ್ ಫ್ಯಾನ್ಸಿ ಸೀರೆಯಿಂದ ಹಿಡಿದು ಎಲ್ಲ ಸೀರೆ ಎಲ್ಲ ಲೆಕ್ಕ ಹಾಕಿದ ಮೇಲೆ ಬಂದಿದ್ದ ಬೆಲೆ ನೋಡಿ, ನೀವೇ ನೋಡಿ. ಅಲ್ಲ ಅಮ್ಮ, ಇನ್ನು ಬ್ಲೌಸ್ ವರ್ಕ್ ಗೈಸ್ ನಾವು ಅಪ್ಪನ್ನ ಲೂಟಿ ಮಾಡ್ತೀವಿ ಸಿಕ್ಕಾಕೊಂಡು. ನೀನೇ ಅಮ್ಮ ಯಪ್ಪ 3,83,200. ಅದರಲ್ಲಿ ಒಂದಷ್ಟು ಸೀರೆ ಕೊಟ್ಟಿದ್ದಾರೆ, ತುಂಬಾ ಕೊಟ್ಟಿದ್ದಾರೆ. ಬ್ಲೌಸ್ ಒಂದೊಂದು ಅಂದ್ರೆ ಎಷ್ಟು ಲೆಕ್ಕ ಎಷ್ಟು 3,208 ಗೈಸ್ ಎಲ್ಲ ಲೆಕ್ಕ ಹಾಕಿದ್ರೆ ಏನಿಲ್ಲ ಅಂದ್ರೆ ಒಂದು ಎಷ್ಟು ಬೆಲೆ ಮಾಡ್ಬೋದು? 10 ಲಕ್ಷ ಹತ್ತಿಲ್ಲ, ಒಂದು 5.5 6 ಲ್ಯಾಕ್ 6 ಲಕ್ಷ ಅಲ್ಲ ಗೈಸ್? ಲೆಕ್ಕ ಹಾಕೊಳ್ಳಿ. ಇಡೀ ಬೀರು ಒಳಗಡೆ ಇವಷ್ಟು ಬೆಲೆ ಸೀರೆ ಬ್ಲೌಸು ಎಲ್ಲ ಸೇರಿ 6 lakhs ಆಗುತ್ತೆ. ಅದು ಎಷ್ಟೊಂದು ಸೀರೆ ಕೊಟ್ಟಿದ್ದಾರೆ. ಇನ್ನು ಅದೆಲ್ಲ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಸ್ಟಾರ್ಟ್ ಮಾಡಿದ್ರೆ ನಿನ್ನ ಲೈಫಲ್ಲಿ ಸೀರೆ ಅಂತಾನೆ ಒಂದು 15 ಲಕ್ಷ ಖರ್ಚು ಮಾಡಿದ್ಯಾ? ಅಷ್ಟೊಂದಿಲ್ಲ, ಎಲ್ಲದು ಬ್ಲೌಸ್ ಎಲ್ಲ ಸೇರಿಸಿ ಕೊಟ್ಟಿರೋದು ಗಿಟ್ಟಿರೋದೆಲ್ಲ ಒಂದು 12 ಮಾಡಿರ್ತೀಯಮ್ಮ. ನಿನ್ನ ನೋಡಿದ್ರೆ 12 ಮಾಡಿರಂಗೆ ಕಾಣಿಸ್ತೀಯ. ಒಂದು 12 ಮಾಡಿರೋ ಥರ ಕಾಣಿಸ್ತೀರ ನೀನು, ನಂದಿನಿ ಅಕ್ಕ ಎಲ್ಲ ಕಾಣಿಸ್ತೀರ. ಒಂದು 12 ಲಕ್ಷ ಎಕ್ಸ್ಚೇಂಜು. ಈ ಗೈಸ್ ಇದು ಬೇರೆ ಆರ್ಟ್ಗಳು. ಅಲ್ಲಿಂದ ತಗೊಂಬಾರದಂತೆ ಸೀರೆ, ತಗೊಂಬಂದು ಇಷ್ಟ ಆಗಿಲ್ಲ ಡಿಸೈನ್ ಅಂತ ವಾಪಸ್ ಇಲ್ಲಿಂದ ಟ್ರೈನ್ ಹತ್ಕೊಂಡು ನಮ್ಮಮ್ಮ ನಂದಿನಿ ಅಕ್ಕ ಕಂಚಿಗೆ ಹೋಗೋದಂತೆ, ಸೀರೆ ಎಕ್ಸ್ಚೇಂಜ್ ಮಾಡೋದಂತೆ, ವಾಪಸ್ ಬರೋದಂತೆ. ಈ ತರ ಆರ್ಟ್ಗಳು ಬೇರೆ. ಅಷ್ಟೊಂದು ದುಡ್ಡು ಕೊಟ್ಟಿರ್ತೀವಲ್ಲಪ್ಪ, ಮಾಡೋದು. ಸೊ ಗೈಸ್ ನಮ್ಮ ಅಮ್ಮಂದು ಸೀರೆ ಕಲೆಕ್ಷನ್ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬೇರೆ ಏನಾದ್ರು ಹೇಳೋದಿದ್ಯಾಮ್ಮ ನಿನ್ ಸೀರೆಗಳ ಬಗ್ಗೆ? ಬ್ಲೌಸ್ ಡಿಸೈನ್ ಬೇಕು ಅಂದ್ರೆ ಕಮೆಂಟ್ ಮಾಡಿ. ಬ್ಲೌಸ್ ಡಿಸೈನು ಅಪ್ಪ ನಂದು ತೋರ್ಸಲ್ಲ ಬಿಟ್ರೆ ನಮ್ಮಮ್ಮ ಲೈಫ್ ಸ್ಟೈಲ್ ಬ್ಲಾಗಿಂದ ನಾನೇನೋ ಸೀರೆ ಕಲೆಕ್ಷನ್ ಎಷ್ಟೊಂದು ಜನ ಕೇಳ್ತಾ ಇದ್ರಿ. ಆ್ಯಂಡ್ ಹಂಗೆ ಬೇಸಿಕ್ ನಾರ್ಮಲ್ ಬಟ್ಟೆ ಅಲ್ಲ, ಇವಾಗ ನಾರ್ಮಲ್ ಹೆಣ್ಮಕ್ಳು ಉಟ್ಕೊಳ್ಳೋದಂತ. ನಮ್ಮಮ್ಮ ಬಿಟ್ಟರೆ ಬ್ಲೌಸ್ ಡಿಸೈನು, ಬ್ಲೌಸ್ ಎಲ್ಲೆಲ್ಲಿ ಹೊಲ್ಸ್ಕೊತೀವಿ ಅದ್ರಲ್ಲಿ ಡಿಸೈನ್ಗಳು ಅವ್ರದ್ದೇ. ನೀನು ಒಂದು ಚಾನಲ್ ಮಾಡ್ಕೊಂಬಿಡ, ಆಮೇಲೆ ಮಾಡ್ಕೊ. ಸೊ ಸೀರೆಗಳೆಲ್ಲ ಈ ತರ ಪಂಚೆಯಲ್ಲಿ ಸುತ್ತಬಿಟ್ಟು ಎತ್ತಿಡ್ಬೇಕು. ಸೀರೆಗಳ ಪಂಚಲಿ ಏನು ಪಂಚಲಿ ಎತ್ತಿರೋದು ಅಂದ್ರೆ ಜರಿ ಎಲ್ಲ ಕಪ್ಪಾಗಲ್ಲ ಅಂತ ಪಂಚಲಿ ಸುತ್ತಬಿಟ್ಟು ಎತ್ತಿಡ್ಬೇಕು. ಓಕೆ ಸೊ ಗೈಸ್ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಸೊ ನಮ್ಮ ಮುಂದೆ ಟೋಟಲ್ ಸೀರೆ ಕಲೆಕ್ಷನ್ದು ವಿಡಿಯೋ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ ತಿಳಿಸಿ, ಏನಾರು ನಿಮ್ಮ ಇನ್ಪುಟ್ಸ್ ಏನಾರು ಇದ್ದರೆ. ಆ್ಯಂಡ್ ದೆನ್ ನೆಕ್ಸ್ಟು ನಂದು ವಾರ್ಡ್ರೋಬ್ ಕಲೆಕ್ಷನ್ದು ವಿಡಿಯೋ ಮಾಡ್ತೀನಿ. ಸೊ ಅಂಟಿಲ್ ದೆನ್ ಕೀಪ್ ವಾಚಿಂಗ್. ಥ್ಯಾಂಕ್ ಯು ಫಾರ್ ಸೋ ಮಚ್ ಲವ್ ಆ್ಯಂಡ್ ಬಾಯ್ ಮಮ್ಮಿ. ಬಾಯ್. ಥ್ಯಾಂಕ್ ಯು ನೀನು ಟೈಮ್ ಮಾಡಿಕೊಂಡು ಇಡೀ ಸೀರೆ ಕಲೆಕ್ಷನ್ ತೋರಿಸಿದ್ದು. ಥ್ಯಾಂಕ್ ಯು ಸೊ ಮಚ್. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ವಿಶ್ವತಾ ನಾನು ವಿಡಿಯೋ ಶೂಟ್ ಮಾಡೋಕ್ಕೆ ಹೆಲ್ಪ್ ಮಾಡಿದ್ದಕ್ಕೆ. ಥ್ಯಾಂಕ್ ಯು ಸೊ ಮಚ್. ಲವ್ ಯು ಆಲ್. ಎಲ್ಲ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು. ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಹೇಳಿ. ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಗೈಸ್. ಬೈ ಬೈ.